ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ವಂದಿಸ್ತಾ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ, ನನ್ನ ಹೆಸರು ವರಾಹಮೂರ್ತಿ ಅಂತ, ಗೌರಿಬಿದನೂರು ನಿವಾಸಿ, ಆಚಾರ್ಯ ಮಹಿಳಾ ಕಾಲೇಜು ಒಂದು ಪದವಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಸುಮಾರು 30 ವರ್ಷಗಳ ಕಾಲ, ಈಗ ರಿಟೈರ್ಡ್ ಲೈಫನ್ನು 6 ವರ್ಷದಿಂದ ಮುಂದುವರಿಸ್ತಾ ಇದ್ದೇನೆ. ಒಂದು ಸಂತೋಷದ ಸಂಗತಿ ಅಂತಂದರೆ, ನನಗೆ ಮನೆಯೇ ಮೊದಲ ಪಾಠಶಾಲೆ ಎಂಬುದು ನನಗೆ ಅನುಭವಕ್ಕೆ ಸಿಕ್ಕಿತ್ತು. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ತಂದೆ. ಒಂದಿಷ್ಟು ವೇದ, ಒಂದಿಷ್ಟು ಉಪನಿಷತ್ತು, ಒಂದಿಷ್ಟು ಪುರಾಣ ಪುಣ್ಯಕಥೆ, ಆದರೆ ಆಳವಾಗಿ ಹೋಗಲಿಕ್ಕೆ ಆಗಲಿಲ್ಲ. ಅದರ ಪದದ ಅರ್ಥ ಒಂದಷ್ಟು ಸಿಗ್ತಾ ಹೋಗಿತ್ತು. 2006ರಲ್ಲಿ ಈ ಧ್ಯಾನ ಸಂಪರ್ಕ ಆದಮೇಲೆ ನೇರವಾಗಿ ಕೆಲವು ಸಂಸ್ಕೃತದ ಶ್ಲೋಕಗಳಿರ್ಬೋದು, ಭಗವದ್ಗೀತೆಯ ಶ್ಲೋಕಗಳಿರ್ಬೋದು, ಅಥವಾ ಪದದ ಅರ್ಥ ಇರ್ಬೋದು, ಇದೆಲ್ಲದರ ಅಂತರಾರ್ಥ ಏನು, ನಿಜವಾದ ಅರ್ಥ ಏನು, ಅದು ತಿಳ್ಕೊಳ್ಳುವಲ್ಲಿ ನನಗೆ ಅತ್ಯಂತ ಹತ್ತಿರವಾಗಿ ಆ ಮಾತುಗಳನ್ನು ಹೇಳಿಕೊಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥವರು ಪತ್ರಿ ಸರ್ ಅವರು. ಅದೊಂದು ಸಂದರ್ಭ. ಅದು ಕರ್ನಾಟಕಕ್ಕೆ ಪತ್ರಿ ಸರ್ ಬಂದಾಗೆಲ್ಲ ನಮ್ಮ ಒಂದು ಸಂಕಲ್ಪ ಇತ್ತು, ಅವರ ಸಂದೇಶವನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು, ಮತ್ತು ನಾನು ಬೆಳಗಬೇಕು, ನನಗೆ ನಾನೇ ದೀಪವಾಗಬೇಕು. ಇದು ಆಂತರಿಕವಾಗಿ ತುಡಿತಾ ಇತ್ತು. ಕ್ಲಾಸಸ್ಗೆ ಅವ್ರು ಎಲ್ಲೆಲ್ಲಿ ಕ್ಲಾಸ್ ಮಾಡ್ತಾರೆ ಹೋಗ್ತಾ ಇದ್ವಿ. ಆದರೆ ನನಗೊಂದು ಅವಕಾಶ ಕೊಡ್ತಾ ಇದ್ದರು. ಯಾಕೆಂದರೆ ಪ್ರಾರಂಭದಲ್ಲಿ, ಈಗ ಕನ್ನಡ ಕೂಡ ಚೆನ್ನಾಗಿ ಮಾತಾಡ್ತಾರೆ ಪತ್ರಿ ಸರು, ಪ್ರಾರಂಭದಲ್ಲಿ ಸುಮಾರು 2006ರಿಂದ ನಾನು ಹೇಳ್ತಾ ಇರೋದು, ಇಂಗ್ಲೀಷು ಇಲ್ಲ ತೆಲುಗು ಮಾತಾಡ್ತಾ ಇದ್ರು. ಕರ್ನಾಟಕಕ್ಕೆ ಬಂದಾಗ ಅಕಸ್ಮಾತ್ ಇದ್ದಾಗ ನನಗೆ ಅವಕಾಶ ಕೊಡ್ತಾ ಇದ್ದರು. ಬಾ, ಸ್ಟೇಜ್ ಮೇಲೆ ಬಾ, ಇಂಗ್ಲೀಷಲ್ಲಿ ಅಥವಾ ತೆಲುಗುನಲ್ಲಿ ಹೇಳೋದನ್ನು ನೀನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡು ಅಂಥೇಳಿ. ನನಗೆ ಆವಾಗ ಫಸ್ಟ್ ಕ್ಲಾಸ್ನಲ್ಲಿ ಸ್ವಲ್ಪ ಹಿಂಜರಿಕೆ ಇತ್ತು, ಸಹಜ ಅದು. ಆದರೆ ಹೇಳಿ ಕೇಳಿ ಒಬ್ಬ ಲೆಕ್ಚರರ್ ಆಗಿ ಹಿಂಜರಿಕೆ ಇರೋ ಹಾಗಿಲ್ಲ ಅಂಥೇಳಿ ಆ ಕಾಲೇಜ್ ಲೈಫ್ನಲ್ಲೂ ಕೂಡ ಅನೇಕ ಅನುಭವಗಳನ್ನು NSS ಅಂಥೇಳಿ ತಮಗೆ ಗೊತ್ತಿರುತ್ತೆ, ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂಥೇಳಿ, ಅದರ ಮೂಲಕವೂ ಕೂಡ ಅನುಭವ ಪಡೆದಿರ್ತಕ್ಕಂಥದ್ದು. ಸೊ ಒಂದು ನಾನು ಗಟ್ಟಿ ಮಾಡಿಕೊಂಡೆ, ಇದು ಭಾಷಾಂತರ ಆಗಬಾರ್ದು, ಪತ್ರಿಜಿ ಹೇಳುವಂಥ ಮಾತುಗಳ ಇಂಗ್ಲೀಷ್ನಲ್ಲಿ ಅಥವಾ ತೆಲುಗುನಲ್ಲಿ ಇರುವಂಥದ್ದನ್ನು ಭಾವಾಂತರ ಆಗಬೇಕು. ಭಾವಾಂತರ ಅಂದರೆ ಆ ಪದದ ಹಿಂದೆ ಇರತಕ್ಕಂಥ ಪತ್ರಿಜಿಯವರ ಭಾವನೆ ಏನು, ಅದು ನನ್ನ ಮನಸ್ಸಿಗೆ ತಾಡ್ತದೆ. ಭಾವಾಂತರ ಇರಲಿ, ಆ ಭಾವಾಂತರ ಇರಲಿ ಅಂದಾಗ ನಾನು ಬೆಳೆದೆ, ನನಗೆ ಜ್ಞಾನ ಸಿಗ್ತಾ ಹೋಯಿತು. ಇವತ್ತಿಗೂ ಕೂಡ ಸಿಗ್ತಾನೇ ಇದೆ, ಇವತ್ತಿಗೂ ಕೂಡ. ಯಾಕೆಂದರೆ ಅವರ ಅನೇಕ ತೆಲುಗು ಅಥವಾ ಇಂಗ್ಲೀಷ್ ವಾಕ್ಯಗಳನ್ನು ಭಾವಾಂತರ ಮಾಡುವಂಥ, ಅದರಲ್ಲಿ ತುಂಬ ವಿಶೇಷ ನನಗೆ ತೃಪ್ತಿ ಕೊಟ್ಟಿರ್ತಕ್ಕಂಥದ್ದು ಪತ್ರಿ ಸರ್ ಅವರು ತೆಲುಗುನಲ್ಲಿ ಬರೆದಿರ್ತಕ್ಕಂಥ ಗೀತಾಮೃತ ಸಾರ, ಧ್ಯಾನ ವಿಜ್ಞಾನ, ಗೀತಾ ವಿಜ್ಞಾನ ಅಂಥೇಳಿ, ಗೀತಾಮೃತ ಸಾರ ಅಂಥೇಳಿ ಸೆಲೆಕ್ಟೆಡ್ ಶ್ಲೋಕವನ್ನು ತೆಗೆದುಕೊಂಡು ಪದ ವಿಭಾಗ ಮಾಡಿ ತಾತ್ಪರ್ಯ ಕೊಟ್ಟು, ಇದೆಲ್ಲ ಮಾಮೂಲಿ ಎಲ್ಲ ಪುಸ್ತಕಗಳಲ್ಲೂ ಇರುತ್ತೆ. ಆದರೆ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ, ವ್ಯಾಖ್ಯಾನ ಮಾಡೋದು, ಅನಲೈಸ್ ಮಾಡುವಂಥದ್ದು ಪತ್ರಿ ಸರ್ ಸ್ವತಃ ಮಾಡಿರುವಂಥದ್ದು ತುಂಬ ಅದ್ಭುತ. ಅದು ಟ್ರಾನ್ಸ್ಲೇಷನ್ ಮಾಡುವಾಗ, ಭಾವಾಂತರ ಮಾಡುವಾಗ, ಮೊದಲು ಏನು ಗೀತೆಯನ್ನು ಓದಿದ್ನೋ ಅದರ 100 ಪಟ್ಟು ಅಧಿಕ ಅರ್ಥವಾಗ್ತಾ ಹೋಯಿತು ಗೀತೆ, 100 ಪಟ್ಟು. ಬರೀ ಆವಾಗ ಪಠಣ ಮಾಡ್ತಾ ಇದ್ದೆ ಅಷ್ಟೇ. ಸೊ ಆಮೇಲೆ ಅದಕ್ಕೆ ಒಂದು ಅನುಭವ ಆಗಿದೆ ಭಾಳ ಕಡಿಮೆ. ನನಗೆ ಒಂದೇ ಒಂದು ಅನುಭವನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಮ್ಮೆ ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ ಒಂದು ವಾಯ್ಸ್, ಇನ್ನರ್ ವಾಯ್ಸ್ ನನಗೆ ಕೇಳಿಸ್ತು, ವಿದ್ಯಾ ವಿಹೀನ ಪಶು, ಈ ಪದದ, ಈ ವಾಕ್ಯದ ಅರ್ಥ ನಿನಗೆ ಗೊತ್ತಾ ಅಂಥೇಳಿ. ಇನ್ನರ್ ವಾಯ್ಸ್ ಧ್ಯಾನ ಸ್ಥಿತಿಯಲ್ಲಿದ್ದಾಗ, ಅಂತರ್ಧ್ವನಿ ಅಂತ ಕರಿತೀವಿ.
ಯಾವುದೋ ಒಂದು ವಾಯ್ಸ್, ಯಾರೋ ಕೇಳಿದ್ರು, ಗೊತ್ತಿಲ್ಲ ಅದು. ಒಟ್ಟಾರೆ ಆ ವಾಕ್ಯ ಮಾತ್ರ ಸ್ಪಷ್ಟವಾಗಿ ಕೇಳಿತು, ವಿದ್ಯಾ ವಿಹೀನ ಪಶು. ಈ ವಾಕ್ಯದ ಅರ್ಥ ನಿನಗೆ ಗೊತ್ತಾ? ನಾನು ಮನಸ್ಸಿನಲ್ಲೇ ಧ್ಯಾನ ಸ್ಥಿತಿಯಲ್ಲೇ ಹೇಳ್ತಾ ಇದ್ದೀನಿ, ಓಹ್ ನನಗೆ ಗೊತ್ತು, ನಮ್ಮಪ್ಪ ಅವ್ರು ಹೇಳ್ಕೊಟ್ಟಿದ್ದಾರೆ, ನಾನು ಕೇಳಿದ್ದೀನಿ. ವಿದ್ಯಾ ವಿಹೀನ ಪಶು ಅಂದರೆ ಅದಕ್ಕೇನು ವಿಶೇಷವಾದ ಅರ್ಥ ಇಲ್ಲ. ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ. ತುಂಬ ಕರೆಕ್ಟ್. ಆ ಕಡೆಯಿಂದ ವಾಯ್ಸ್ ಬಂತು, ವಿದ್ಯಾ ವಿಹೀನ ಪಶು, ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ, ಪ್ರಾಣಿಗೆ ಸಮಾನ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಅಲ್ಲಿ ಇನ್ನರ್ ವಾಯ್ಸ್ನಲ್ಲಿ ಬಂತು, ವಿದ್ಯೆ ಅಂದರೆ ಏನು ಅಂತ ಗೊತ್ತಾ ಅಂತ. ನನಗೆ ಗೊತ್ತಿಲ್ವಾ? ನಾನು MA ಎಕನಾಮಿಕ್ಸ್ ಮಾಡಿದ್ದೇನೆ, ಸೊ ಪಾಠ ಮಾಡ್ತಾ ಇದ್ದೇನೆ, ಸೊ ABCD ಗೊತ್ತು, ಅ ಗೊತ್ತು, ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದು ಗೊತ್ತು, ತೆಲುಗು ಅಷ್ಟು ಇಷ್ಟು ಗೊತ್ತು, ಇಂಗ್ಲೀಷು ಅಷ್ಟು ಇಷ್ಟು ಗೊತ್ತು, ಮಾತಾಡ್ತೀನಿ ಚೆನ್ನಾಗಿ. ಈ ವಿದ್ಯೆ ನನಗೆ ಚೆನ್ನಾಗಿ. ಇಮ್ಮಿಡಿಯೇಟಾಗಿ ಇನ್ನರ್ ವಾಯ್ಸ್ನಲ್ಲಿ ಮುಖಕ್ಕೆ ಹೊಡೆದಾಗ ಬಂತು, ಮೂರ್ಖ ನೀನು, ಶತಮೂರ್ಖ ನೀನು, ದಡ್ಡ ನೀನು. ವಿದ್ಯೆ ಅಂತಂದರೆ ಅಷ್ಟೇ ಅಲ್ಲ, ಅದಲ್ಲ ಅಂತ ಹೇಳಿಲ್ಲ, ಅಷ್ಟೇ ಅಲ್ಲ. ನಾವೇನು ಲೌಕಿಕ ವಿದ್ಯೆ ಅಂತ ಕರಿತೀವಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದು ವಿದ್ಯೆ ಇದೆ, ಆತ್ಮವಿದ್ಯೆ. ಆತ್ಮವಿದ್ಯೆಯನ್ನು ಕಲಿತಿರುವವನು ಅವನು ನಿಜವಾದ ಮನುಷ್ಯ, ಅವನು ಮಾನವ, ಮಾಧವ ಅವನು. ಸೊ ಆಗ ನನಗೆ ಅರ್ಥವಾಯಿತು, ಪತ್ರಿ ಸರ್ ಒಂದೊಂದು ಪದವನ್ನು, ವಾಕ್ಯವನ್ನು ಯಾಕೆ ಬಿಡಿಸಿ ಹೇಳ್ತಾರೆ, ಹೇಳಿದ್ದನ್ನೇ ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ, ಅದು ಮುಖ್ಯ ಆಯ್ತಾ. ಇಂಥದ್ದು ಅನೇಕ ವಿಚಾರಗಳು. ಪತ್ರಿ ಸರ್ ಅವರು ಅನೇಕ ಸಂದರ್ಭಗಳಲ್ಲಿ ಒಂದು ಸಣ್ಣ ವಿಷಯವನ್ನು ದೊಡ್ಡದಾಗಿ ಅನಲೈಸ್ ಮಾಡಿ ಪ್ರತಿಯೊಬ್ಬ ಇಲ್ಲಿಟರೇಟ್ ವ್ಯಕ್ತಿಗೂ ಕೂಡ ಅರ್ಥವಾಗುವಂತೆ ಅದು ಅನುಭವ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂದರೆ ತಮಗೆ ಗೊತ್ತಿದೆ ಕಲಿಯೋದು ಯಾತಕ್ಕೆ ಅಂತ. ಯಾಕೆಂದರೆ ನನಗೂ ಅದು ಪ್ರಶ್ನೆ ಕಾಲೇಜ್ ಲೈಫ್ನಲ್ಲೇ ಇದ್ದಾಗ ನನಗೆ ಒಬ್ಬ ಗುರುಗಳು ಹೇಳಿದರು, ಕಲಿಯೋದಕ್ಕೂ ಜಾಬ್ಗೋಸ್ಕರ, ಕಲಿಯೋದಕ್ಕೆ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೋಸ್ಕರ, ಕಲಿಯೋದಕ್ಕೆ ಇನ್ನೊಬ್ಬರ ಜೊತೆಗೆ ಹೇಗೆ ಬದುಕಬೇಕು ಅಂತ, ಇದೆಲ್ಲ ಇದೆ. ಆದರೆ ಕಲಿಯೋದಕ್ಕಾಗಿ ಅಂತ, ಕಲಿಯೋದಕ್ಕಾಗಿ ಅಂತ, ಲರ್ನ್ ಟು ಲರ್ನ್ ಅಂತ ಹೇಳಿ ಒಂದು ಸ್ಪೀಚ್ ಕೊಡ್ತಾ ಇದ್ರು, ಕೇಳ್ತಾ ಇದ್ದೆ. ಕಲಿಯುವುದನ್ನು ಕಲಿ, ಪ್ರತಿಯೊಬ್ಬರಿಂದ ಕಲಿಯುವುದನ್ನು ಕಲಿ. ಪ್ರತಿಯೊಬ್ಬರು ಅಂತಂದರೆ ಕೇವಲ ಮನುಷ್ಯರಲ್ಲ, ಪ್ರಾಣಿಗಳಿಂದ ಕಲಿ, ಗಿಡ ಮರಗಳಿಂದ ಕಲಿ, ಪ್ರಕೃತಿಯಿಂದ ಕಲಿ. ಅದರ ರೆಫರೆನ್ಸಲ್ಲಿ ಬಹುಶಃ ಪತ್ರಿ ಸರ್ ಕೂಡ ಹೇಳ್ತಾ ಇದ್ರು, ದತ್ತಾತ್ರೇಯ ಗುರುಗಳು 24 ಪ್ರಾಣಿಗಳಿಂದ ಕಲ್ತಿರ್ತಕ್ಕಂಥದ್ದಿದೆ. ನೋಡಿ ಎಷ್ಟು ಇದೆ. ಸೊ ಹೀಗೆ ಪತ್ರಿ ಸರ್ ಅವರು ಹೇಳ್ತಾ ಇರತಕ್ಕಂಥ ಈ ಒಂದು ಧ್ಯಾನ ಅಥವಾ ಆತ್ಮಜ್ಞಾನ ಹೊಸದು ಅಲ್ಲ, ಆದರೆ ಒಳಗಿಟ್ಟ ರಹಸ್ಯವನ್ನು ಬಾಳೆಹಣ್ಣು ಸುಲಿದು ನೇರವಾಗಿ ಸುಲಲಿತವಾಗಿ ನುಂಗೋದಕ್ಕೆ ಸಾಧ್ಯವಾಗೋದಕ್ಕೆ ಹೇಗೆ ಕೊಡ್ತಾ, ಆ ರೀತಿಯಲ್ಲಿ ಪತ್ರಿ ಸರ್ ಕೊಡ್ತಾ ಇದ್ದಾರೆ. ಉಪನಿಷತ್ನಲ್ಲಿ ಒಂದು ವಾಕ್ಯ ಇದೆ, ಮೊದಲು ಜ್ಞಾನವನ್ನು ತೆಗೆದುಕೋ. ಅದು ನನಗೆ ತುಂಬ ಇಷ್ಟವಾಗಿದ್ದು, ನನಗೆ ಈ ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ನನಗೆ ತುಂಬ ಇಷ್ಟವಾಗಿದ್ದು. ಮೊದಲು ನಾಲೆಡ್ಜ್ ತಗೋ, ಮೊದಲು ಹೇಳಿದ್ದನ್ನು ಕೇಳು. ನೋಡಿ ಅದನ್ನೇ ಹೇಳೋದು, ಲಿಸನ್ ಪ್ರಾಪರ್ಲಿ, ಅತ್ಯಂತ ಇಷ್ಟದಿಂದ ಆಸಕ್ತಿಯಿಂದ ಕೇಳುವನಾಗು, ಅಂದರೆ ಆಲಿಸುವಂತನಾಗು. ಇದು ಧ್ಯಾನ ನಮಗೆ ಕಲಿಸ್ಕೊಡೋದು. ಒನ್ ಹೂ ಬಿಕಮ್ಸ್ ಎ ಗುಡ್ ಲಿಸನರ್ ಡೆಫಿನೆಟ್ಲಿ ಹಿ ವಿಲ್ ಬಿ ಎ ಗುಡ್ ಸ್ಪೀಕರ್. ನೋಡಿ ಯಾರು ಉತ್ತಮವಾಗಿ, ನನ್ನ ಅನುಭವದಲ್ಲಿ ಸಿಕ್ಕಿರೋದು ಅದು. ಚೆನ್ನಾಗಿ ಯಾರು ಅದನ್ನು ಅವರನ್ನು ನೋಡಿಯೇ ಕಲಿತಾ ಇರೋದು. ನೋಡಿ ಎಷ್ಟು ಅನುಭವಗಳನ್ನು ಯಾರು ಎಷ್ಟೆಷ್ಟು ಹೇಳಿದ್ರು ಕೂಡ ಮೌನದಿಂದ ಸೈಲೆಂಟಾಗಿ ಕೇಳ್ತಕ್ಕಂಥದ್ದು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಳ್ಳುವಂಥದ್ದು. ಸೊ ಮೊದಲು ನಾಲೆಡ್ಜನ್ನು ಕೇಳ್ಕೊ, ಯಾರು ಏನು ಹೇಳ್ತಾ ಇದ್ದಾರೆ, ಆಮೇಲೆ ಮನನ ಮಾಡು, ಮಂಥನ ಮಾಡು. ನೆಕ್ಸ್ಟ್ ನಂಬಿಕೆ ಇಡು. ಇಲ್ಲಿ ನಮ್ಮಲ್ಲಿ ಮಾಸ್ಟರ್ಸ್ ಹೇಳ, ವಿಶ್ವಾಸ ಇಡಬೇಕು. ವಿಶ್ವಾಸ, ಅತಿಯಾದ ನಂಬಿಕೆ, ಗಟ್ಟಿಯಾದ ನಂಬಿಕೆ ಇಡಲೇಬೇಕು. ಬರೀ ನಂಬಿಕೆ ಇಟ್ಟರೆ ಸಾಲದು. ಒಂದು ಕೇಳಿಸ್ಕೋಬೇಕು, ಎರಡನೇದು ನಂಬಿಕೆ ಇಡಬೇಕು. ಬರೀ ನಂಬಿಕೆ ಅಲ್ಲ, ಕೊನೆಯದಾಗಿ ಆಚರಣೆಗೆ ತಗೊಂಬಾ. ನೋಡಿ ಈ ಆಚರಣೆ ಪ್ರಾಕ್ಟೀಸ್ ಮಾಡಬೇಕು. ಉಪನಿಷತ್ನಲ್ಲಿ ಹೇಳ್ತಕ್ಕಂಥ ವಾಕ್ಯವನ್ನು ಆವತ್ತು ಕೇಳಿದ್ದು ಇವತ್ತು ಅನಲೈಸ್ ಮಾಡಿ ಕೇಳ್ತಾ ಇದ್ದಾಗ ಅರೆ ಎಷ್ಟು ಸತ್ಯ ಇದು, ಎಷ್ಟು ಬೇಕಾಗಿರ್ತಕ್ಕಂಥದ್ದು, ಎಷ್ಟು ಅವಶ್ಯಕ ಇದು ಅರ್ಥವಾಗ್ತಾ ಹೋಯಿತು. ಜೊತೆಯಲ್ಲಿ ಈಗ PMC ಕನ್ನಡ ಬಂದಿರೋದ್ರಿಂದ, ಚಾನಲ್ ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಅವಕಾಶ ಇದೆ ತಮ್ಮ ತಮ್ಮ ಅನುಭವಗಳನ್ನು ಹೇಳ್ಕೊಳ್ಳೋದಕ್ಕೆ, ಮಾಡೋದಕ್ಕೆ, ಮತ್ತೊಂದಕ್ಕೆ. ಸೊ ಅದರ ಸಂಬಂಧದಲ್ಲಿಯೂ ಕೂಡ ನನ್ನ ಒಡನಾಟ ಇದೆ. ಯಾಕೆಂದರೆ ನನಗೆ ಗೊತ್ತಿರತಕ್ಕಂಥದ್ದನ್ನು, ವಿಚಾರಗಳನ್ನು ತಿಳಿಸೋದಕ್ಕೆ ಒಂದು ಅತ್ಯಂತ ಪರಿಣಾಮಕಾರಿ ಎಫೆಕ್ಟಿವ್ PMC ಚಾನಲ್. ಇಷ್ಟಪಡಿ ಹಂಚ್ಕೊಳ್ಳಿ ಚಂದಾದಾರರಾಗಿ. ಧನ್ಯವಾದಗಳು. ಅನ್ಯಥಾ ಶರಣಂ ನಾಸ್ತಿ, ಧ್ಯಾನಂ ಏವ ಶರಣಂ ಮಮ. ಇದನ್ನು ಹೇಳ್ತಾ ಹೋದರೆ ಸಾಕಷ್ಟು ಹೇಳ್ತಾ ಹೋಗ್ಬೋದು, ಇದು ಸಮಯವಲ್ಲ.
ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಅನ್ಯಥಾ ಶರಣಂ ನಾಸ್ತಿ ಧ್ಯಾನಂ ಏವ. ನಾವೆಲ್ಲರೂ ಕೂಡ ಇವತ್ತಲ್ಲ ನಾಳೆ ಅಂತಿಮವಾಗಿ ಧ್ಯಾನಕ್ಕೆ ಶರಣು ಹೋಗಲೇಬೇಕು, ಧ್ಯಾನ ಸ್ಥಿತಿಯಲ್ಲಿ ಇರಲೇಬೇಕು, ಧ್ಯಾನಾಭ್ಯಾಸ ಆಗಲೇಬೇಕು. ಧನ್ಯವಾದಗಳು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.